ಸೊ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೈಲಮ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ನಾನು ಕಾರ್ತಿಕ್, ಸೈಲಮ್ನ ಫ್ಯಾಕಲ್ಟಿ ಆಫ್ ಬಯಾಲಜಿ. ಸೊ ಇವತ್ತಿನ ವಿಡಿಯೋ ಸೆಷನಲ್ಲಿ ನಾವು ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ನ ಲೈಫ್ ಸೈಕಲ್ ಆ್ಯಂಡ್ ಆಲ್ಟರ್ನೇಷನ್ ಆಫ್ ಜನರೇಷನ್ ಟಾಪಿಕನ್ನು ನೋಡೋಣ. ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಮೂರು ಸಬ್ಜೆಕ್ಟಿನ ನೀಟ್ ರಿಗಾರ್ಡಿಂಗ್ ಆದಂಥ ಟಾಪಿಕ್ಸ್ಗಳು ರೆಗ್ಯುಲರ್ಲಿ ಯೂಟ್ಯೂಬ್ ವಿಡಿಯೋ ಸೆಷನ್ಸಲ್ಲಿ ಬರ್ತಾ ಇರುತ್ತೆ. ಟೈಮ್ ಟು ಟೈಮ್ ಅದು ಸಿಗ್ತಾ ಇರಲಿಕ್ಕೋಸ್ಕರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಟ್ ದ ಸೇಮ್ ಟೈಮ್ ನಾವು ಪಾಠ ಮಾಡುವಂಥ ಸ್ಲೈಡ್ಸ್ಗಳನ್ನ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನಮ್ಮ ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ. ಅಲ್ಲಿ ನಿಮಗೆ ನಾವು ಪಾಠ ಮಾಡುವಂಥ ಸ್ಲೈಡ್ಸು ಸಹ ಸಿಗುತ್ತೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ಸ್ಲೈಡ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ಸೊ ಇವತ್ತಿನ ವಿಡಿಯೋ ಸೆಷನ್, ಲೆಕ್ಚರ್ ಸೆಷನನ್ನು ಶುರು ಮಾಡೋಣ ರಿಗಾರ್ಡಿಂಗ್ ದ ಟಾಪಿಕ್ ಆಫ್ ಲೈಫ್ ಸೈಕಲ್ ಆ್ಯಂಡ್ ಆಲ್ಟರ್ನೇಷನ್ ಆಫ್ ಜನರೇಷನ್. ಓಕೆ, ಸರಿ. ಸೊ ಲೈಫ್ ಸೈಕಲ್ ಆ್ಯಂಡ್ ಆಲ್ಟರ್ನೇಷನ್ ಆಫ್ ಜನರೇಷನ್. ಪ್ಲಾಂಟ್ಸ್ ಅಲ್ಲಿ ಬೇಸಿಕಲಿ ಹ್ಯಾಪ್ಲಾಯ್ಡ್ ಬಾಡಿ ಆ್ಯಂಡ್ ಡಿಪ್ಲಾಯ್ಡ್ ಬಾಡೀಸ್ ಇರುತ್ತೆ. ಹ್ಯಾಪ್ಲಾಯ್ಡ್ ಬಾಡಿಯನ್ನು ನಾವು ಗ್ಯಾಮೆಟೋಫೈಟ್ ಅಂತ ಕರಿತೀವಿ ಅಲ್ವಾ. ಒಂದು ಪ್ಲಾಂಟಿನ ಹ್ಯಾಪ್ಲಾಯ್ಡ್ ಬಾಡಿಯನ್ನು ನಾವು ಬೇಸಿಕಲಿ ಗ್ಯಾಮೆಟೋಫೈಟ್ ಅಂತ ಕರೆದ್ರೆ ಹ್ಯಾಪ್ಲಾಯ್ಡ್ ಆಗಿರುತ್ತೆ ಗ್ಯಾಮೆಟೋಫೈಟು. ಸ್ಪೋರೋಫೈಟ್ ಬೇಸಿಕಲಿ ಡಿಪ್ಲಾಯ್ಡ್ ಆಗಿರುತ್ತೆ. ಸೊ ಅದಕ್ಕೆ ಸ್ಪೋರೋಫೈಟ್ 2n, ಗ್ಯಾಮೆಟೋಫೈಟ್ n ಅಂತ ನಾನು ಬರೆದಿರುವಂಥದ್ದು. ಗ್ಯಾಮೆಟೋಫೈಟ್ ಒನ್ಸ್ ಅಗೇನ್ ಹ್ಯಾಪ್ಲಾಯ್ಡ್ ಆಗಿರುತ್ತೆ, ದೆನ್ ಇದು ಡಿಪ್ಲಾಯ್ಡ್ ಆಗಿರುತ್ತೆ. ಓಕೆನಾ. ಸೊ ಬೇಸಿಕಲಿ ಹ್ಯಾಪ್ಲಾಯ್ಡ್ ಆಗಿದ್ರು ಡಿಪ್ಲಾಯ್ಡ್ ಆಗಿದ್ರು ಅದರ ಪ್ಲಾಂಟ್ ಗ್ರೋತ್ ನಡಿಬೇಕು ಅಂತ ಹೇಳಿದ್ರೆ ಮೈಟೋಸಿಸ್ಗಳು ನಡಿಲೇಬೇಕು ಅಲ್ವಾ. ಈಕ್ವೇಷನಲ್ ಡಿವಿಷನ್ ನಡಿಲೇಬೇಕಾಗುತ್ತೆ. ಬಟ್ ಇನ್ ದ ಕೇಸ್ ಆಫ್ ಡಿಪ್ಲಾಯ್ಡ್ ಇಂದ ಹ್ಯಾಪ್ಲಾಯ್ಡ್ ಆಗಿ ಡಿಪ್ಲಾಯ್ಡ್ ಸೆಲ್ಸ್ ಹ್ಯಾಪ್ಲಾಯ್ಡ್ ಸೆಲ್ಸ್ಗಳಾಗಿ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಮಿಯೋಸಿಸ್ ಸಹ ನಡಿಬೇಕಾಗುತ್ತೆ. ಸೊ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್ ಬೋತ್ ಟೈಪ್ಸ್ ಆಫ್ ಸೆಲ್ ಡಿವಿಷನ್ಸ್ ಪ್ಲಾಂಟ್ಸಲ್ಲಿ ನಡೆಯುತ್ತೆ. ಸೊ ಈ ರೀತಿ ನಡೆಯೋದ್ರಿಂದಾನೇ ಗ್ಯಾಮೆಟೋಫೈಟ್ ಆ್ಯಂಡ್ ಸ್ಪೋರೋಫೈಟಿಕ್ ಬಾಡೀಸಲ್ಲಿ, ಪ್ಲಾಂಟ್ ಬಾಡೀಸಲ್ಲಿ ಆಲ್ಟರ್ನೇಷನ್ ಬರ್ತಿರೋದ್ರಿಂದಾನೇ ನಾವು ಅದನ್ನು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕರೆಯುವಂಥದ್ದು ಪ್ಲಾಂಟ್ಸಲ್ಲಿ. ಓಕೆನಾ. ಸೊ ಬೇಸಿಕಲಿ ಏನು ನಡೆಯುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಸೊ ನಮ್ಮದೊಂದು ಹ್ಯಾಪ್ಲಾಯ್ಡ್ ಬಾಡಿ ಇದೆ ಇಲ್ಲಿ ಗ್ಯಾಮೆಟೋಫೈಟು, ನಮ್ಮ ಡಿಪ್ಲಾಯ್ಡ್ ಬಾಡಿ ಇದೆ ಸ್ಪೋರೋಫೈಟು. ಡಿಪ್ಲಾಯ್ಡ್ ಬಾಡಿ ಮಿಯೋಸಿಸ್ ಆಗಿ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದೆ. ಇಲ್ಲಿ 2n ಇದೆ, ಇಲ್ಲಿ n ಇದೆ. ಸೊ ಸ್ಪೋರೋಫೈಟ್ ಡಿಪ್ಲಾಯ್ಡ್ ಆದರೆ ಸ್ಪೋರ್ಸು ಹ್ಯಾಪ್ಲಾಯ್ಡ್ ಆಗಿರುತ್ತೆ. ನಾವು ಸ್ಪೋರ್ಸ್ ಅನ್ನೋಂಥದ್ದು ಅದರ ನಂಬರ್ ಜಾಸ್ತಿ ಆಗ್ಲಿಕ್ಕೋಸ್ಕರ ಏನಾಗುತ್ತೆ, ಬೇಸಿಕಲಿ ಮೈಟೋಸಿಸ್ ಆಗುತ್ತೆ. ಇಕ್ವೇಷನಲ್ ಡಿವಿಷನ್ ನಡೀತಾ ಇದೆ ಅಲ್ವಾ. ಮಿಯೋಸಿಸ್ ರಿಡಕ್ಷನಲ್ ಡಿವಿಷನ್ ಅಲ್ವಾ. ಮೈಟೋಸಿಸ್ ಇಕ್ವೇಷನಲ್ ಡಿವಿಷನ್, ಮಿಯೋಸಿಸ್ ರಿಡಕ್ಷನಲ್ ಡಿವಿಷನ್. ಸೊ ಮೈಟೋಸಿಸ್ ಆಗಿ ಅದು ಗ್ಯಾಮೆಟೋಫೈಟ್ ಬಾಡಿ ಆಗಿ ಡಿಫ್ರೆನ್ಶಿಯೇಟ್ ಆಗಿದೆ. ಈ ಗ್ಯಾಮೆಟೋಫೈಟಿಕ್ ಬಾಡಿಯಲ್ಲಿ ಬೇಸಿಕಲಿ ಮತ್ತೆ ಮೈಟೋಸಿಸ್ ನಡೆಯುತ್ತೆ. ಗ್ಯಾಮೆಟೋಫೈಟ್ ಇಸ್ ಆಲ್ರೆಡಿ ಹ್ಯಾಪ್ಲಾಯ್ಡ್ ಆಗುತ್ತೆ, ಮತ್ತೆ ಮೈಟೋಸಿಸ್ ಆಗಿ ಗ್ಯಾಮಿಟ್ಸ್ಗಳಾಗಿ ಡಿಫ್ರೆನ್ಶಿಯೇಟ್ ಆಗಿದೆ. ಈ ಗ್ಯಾಮಿಟ್ಸ್ಗಳು ಮೇಲ್ ಗ್ಯಾಮಿಟ್ಸ್ ಅಂಡ್ ಫೀಮೇಲ್ ಗ್ಯಾಮಿಟ್ಸ್ಗಳು ಎರಡು ಸೆಲ್ಸ್ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಆರ್ ಸಿಂಗ್ಯಾಮಿ ಫ್ಯೂಸ್ ಆಗಿ ಝೈಗೋಟ್ ಅನ್ನ ಫಾರ್ಮೇಷನ್ ಮಾಡುತ್ತೆ. ಝೈಗೋಟ್ ಇಸ್ ಬೇಸಿಕಲಿ ಡಿಪ್ಲಾಯ್ಡ್ ಅಲ್ವಾ. ಸೊ ಡಿಪ್ಲಾಯ್ಡ್ ಝೈಗೋಟ್ ಅನ್ನ ಫಾರ್ಮೇಷನ್ ಮಾಡುತ್ತೆ. ಈ ಡಿಪ್ಲಾಯ್ಡ್ ಝೈಗೋಟ್ ಏನೇ ಮೈಟೋಸಿಸ್ ಆಗಿ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಆಗುವಂಥದ್ದು. ಓಕೆ, ಸೊ ಇದೇ ರೀತಿ ಒಂದು ಸೈಕಲ್ನ ರೀತಿಯಲ್ಲಿ ಸ್ಪೋರೋಫೈಟ್ ಟು ಗ್ಯಾಮೆಟೋಫೈಟ್, ಗ್ಯಾಮೆಟೋಫೈಟ್ ಟು ಸ್ಪೋರೋಫೈಟ್ ಆಲ್ಟರ್ನೇಷನ್ ನಡೆಯೋದ್ರಿಂದಾನೇ ನಾವು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಹೇಳುವಂಥದ್ದು. ಸೊ ಈ ಆಲ್ಟರ್ನೇಷನ್ ಆಫ್ ಜನರೇಷನಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ ಮತ್ತೆ ಯಾವ್ಯಾವ ಟೈಪ್ ಆಫ್ ಪ್ಲಾಂಟ್ಸ್ ಆ್ಯಕ್ಚುಲಿ ಯಾವ ಟೈಪ್ ಆಫ್ ಆಲ್ಟರ್ನೇಷನ್ ಅನ್ನು ತೋರಿಸುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಬೇಸಿಕಲಿ 3 ಟೈಪ್ಸ್ ಆಫ್ ಆಲ್ಟರ್ನೇಷನ್ ಆಫ್ ಜನರೇಷನ್ ಬರುತ್ತೆ. ಸೊ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್, ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಆ್ಯಂಡ್ ದೆನ್ ಇಂಟರ್ಮೀಡಿಯೇಟ್ ಆಗಿರುವಂಥದ್ದು ಹ್ಯಾಪ್ಲೋ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಓಕೆ, ಈ 3 ಟೈಪ್ಸ್ ಆಫ್ ಆಲ್ಟರ್ನೇಷನ್ ಆಫ್ ಜನರೇಷನ್ಸ್ ಬರುತ್ತೆ. ಓಕೆ, ಸೊ ಇದರಲ್ಲಿ ಡ್ಯೂರಿಂಗ್ ದ ಲೈಫ್ ಸೈಕಲ್ ಎನಿ ಸೆಕ್ಷುಲಿ ರೀಪ್ರೊಡ್ಯೂಸಿಂಗ್ ಪ್ಲಾಂಟ್ ಹ್ಯಾಸ್ ಅನ್ ಆಲ್ಟರ್ನೇಷನ್ ಆಫ್ ಜನರೇಷನ್ ಬೇಸಿಕಲಿ ಬಿಟ್ವೀನ್ ಗ್ಯಾಮಿಟ್ ಪ್ರೊಡ್ಯೂಸಿಂಗ್ ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟು ಗ್ಯಾಮಿಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಸ್ಪೋರೋಫೈಟ್ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಸ್ಪೋರ್ ಪ್ರೊಡ್ಯೂಸಿಂಗ್ ಡಿಪ್ಲಾಯ್ಡ್ ಸ್ಪೋರೋಫೈಟ್. ಇವೆರಡರ ನಡುವೆ ಬೇಸಿಕಲಿ ಹ್ಯಾಪ್ಲಾಯ್ಡ್ ಪ್ರೊಡ್ಯೂಸಿಂಗ್ ಗ್ಯಾಮಿಟ್ ಪ್ರೊಡ್ಯೂಸಿಂಗ್ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್, ಸ್ಪೋರ್ ಪ್ರೊಡ್ಯೂಸಿಂಗ್ ಡಿಪ್ಲಾಯ್ಡ್ ಸ್ಪೋರೋಫೈಟ್, ಇದೆರಡರ ನಡುವೆ ಒಂದು ಆಲ್ಟರ್ನೇಷನ್ ನಡೆಯುತ್ತಲ್ವಾ, ಅದನ್ನೇ ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ನಾವು ಕರೆಯುವಂಥದ್ದು. ಓಕೆ, ಸೊ ಡಿಫ್ರೆಂಟ್ ಪ್ಲಾಂಟ್ ಗ್ರೂಪ್ಸ್ ಬೇಸಿಕಲಿ ಆಸ್ ವೆಲ್ ಆಸ್ ಇಂಡಿವಿಜುವಲ್ಸ್ ರೆಪ್ರೆಸೆಂಟಿಂಗ್ ದೆಮ್ ಡಿಫರ್ ಇನ್ ದ ಫಾಲೋಯಿಂಗ್ ಪ್ಯಾಟರ್ನ್ಸ್. ಅದರಲ್ಲಿ ಹ್ಯಾಪ್ಲಾಂಟಿಕ್, ಡಿಪ್ಲಾಂಟಿಕ್ ಆ್ಯಂಡ್ ಹ್ಯಾಪ್ಲೋ ಡಿಪ್ಲಾಂಟಿಕ್ ಬರುತ್ತೆ ಅಂತ ಹೇಳಿದ್ದೀನಿ. ಓಕೆ, ಸೊ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ತೋರಿಸುವಂತಹ ಪ್ಲಾಂಟ್ಸಲ್ಲಿ ಬೇಸಿಕಲಿ ನಮಗೆ ಮೆಜಾರಿಟಿ ಆಫ್ ಆಲ್ಗೇಸ್ ನಮಗೆ ಎಕ್ಸಾಂಪಲ್ಸ್ ಆಗಿ ಬರುತ್ತೆ. ಓಕೆ, ಮೆಜಾರಿಟಿ ಆಫ್ ಆಲ್ಗೇಸ್ ನಮಗೆ
ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅನ್ನು ತೋರಿಸುತ್ತೆ. ಬೇಸಿಕಲಿ ಅದರ ಡಾಮಿನೆಂಟ್ ಪ್ಲಾಂಟ್ ಬಾಡಿ ಆರ್ ಮೇನ್ ಪ್ಲಾಂಟ್ ಬಾಡಿ ಗೆಮೆಟೋಫೈಟ್ ಆಗಿರುತ್ತೆ. ಗೆಮೆಟೋಫೈಟ್ ಹ್ಯಾಪ್ಲಾಯ್ಡ್ ಆಗಿರೋದ್ರಿಂದಾನೇ ನಾವು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ತೋರಿಸುತ್ತೆ ಮೆಜಾರಿಟಿ ಆಫ್ ಆಲ್ಗೆಯಲ್ಲಿ. ದೆನ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಹೇಳಿದ್ರೆ ನೀವು ಗೆಸ್ ಮಾಡ್ಬೋದು, ಹ್ಯಾಪ್ಲಾಯ್ಡ್ ಬಾಡಿ ಆದರೆ ಡಿಪ್ಲಾಂಟಿಕ್ ಅಲ್ಲಿ ಸ್ಪೋರೋಫೈಟಿಕ್ ಬಾಡಿ ಡಾಮಿನೆಂಟ್ ಆಗಿರುತ್ತೆ. ಮೇನ್ ಪ್ಲಾಂಟ್ ಬಾಡಿ ಡಿಪ್ಲಾಯ್ಡ್ ಆಗಿರುತ್ತೆ, ಸ್ಪೋರೋಫೈಟಿಕ್ ಆಗಿರೋದ್ರಿಂದಾನೇ ನಾವು ಅದನ್ನು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರೆಯುವಂಥದ್ದು. ಡಿಪ್ಲಾಂಟಿಕ್ ಲೈಫ್ ಸೈಕಲ್ಗೆ ಬೇಸಿಕಲಿ ನಾವು ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಯಾವ್ದು ಬರುತ್ತೆ ನಮಗೆ? ವಿ ವಿಲ್ ಗೆಟ್ ಜಿಮ್ನೋಸ್ಪರ್ಮ್ಸ್ ಬಂದಾದ್ಮೇಲೆ ನೆಕ್ಸ್ಟು ಏಂಜಿಯೋಸ್ಪರ್ಮ್ಸ್. ಓಕೆನಾ? ಸೊ ಇವೆರಡು ನಮಗೆ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ತೋರಿಸುವಂತಹ ಪ್ಲಾಂಟ್ಸಿನ ಎಕ್ಸಾಂಪಲ್ಸ್ ಆಗಿ ತಗೊಬೋದು. ಜೊತೆಗೇನೆ ಒಂದು ಆಲ್ಗೆನು ತಗೊಳ್ಳೋಣ, ವಿಚ್ ಇಸ್ ಅನ್ ಎಕ್ಸೆಪ್ಷನಲ್ ಕೇಸ್. ಆಲ್ಗೆಯಲ್ಲಿ ನಾವು ಮೆಜಾರಿಟಿ ಆಫ್ ಆಲ್ಗೆ ಅಂತ ಹೇಳಿದ್ವಲ್ವಾ, ಅದರ ಅರ್ಥ ಏನು? ಮೆಜಾರಿಟಿ ಆಫ್ ಆಲ್ಗೆ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ತೋರಿಸುತ್ತೆ ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಸಮ್ ಎಕ್ಸೆಪ್ಷನ್ಸ್. ಅದರಲ್ಲಿ ಒಂದು ಎಕ್ಸೆಪ್ಷನ್ ಫ್ಯೂಕಸ್. ಯಾಕೆಂದ್ರೆ ಫ್ಯೂಕಸ್ಸು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅನ್ನ ತೋರಿಸುತ್ತೆ. ಓಕೆ, ದೆನ್ ಇದೆರಡರದು ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ನಾವು ಹೇಳಿದ್ವಿ ಅಲ್ವಾ? ಇಂಟರ್ಮೀಡಿಯೇಟ್ ಸ್ಟೇಜ್ ಹ್ಯಾಪ್ಲಾಯ್ಡ್ ಬಾಡಿನೂ ಇರುತ್ತೆ, ಡಿಪ್ಲಾಯ್ಡ್ ಬಾಡಿನೂ ಇರುತ್ತೆ. ಬಟ್ ಅದರಲ್ಲಿ ಎರಡರಲ್ಲಿ ಒಂದು ಜಾಸ್ತಿ ಡಾಮಿನೆಂಟ್ ಆಗಿರುತ್ತೆ ಹ್ಯಾಪ್ಲಾಯ್ಡ್ ಡಿಪ್ಲಾಂಟಿಕಲ್ಲಿ. ಬೇಸಿಕಲಿ ಅದನ್ನು ತೋರಿಸುವಂಥದ್ದು ನಮಗೆ ಬ್ರಯೋಫೈಟ್ಸ್ ಬರುತ್ತೆ, ಜೊತೆಗೆ ಟೆರಿಡೋಫೈಟ್ಸ್ ಬರುತ್ತೆ. ಯಾವುದರಲ್ಲಿ? ಹ್ಯಾಪ್ಲೋ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅನ್ನು ತೋರಿಸೋದ್ರಲ್ಲಿ. ಓಕೆ, ಅದರ ಜೊತೆಗೇನೆ ನಾವು ಒಂದು ಸ್ವಲ್ಪ ಆಲ್ಗೇಸ್ನ ಎಕ್ಸಾಂಪಲ್ನ ಕೊಡಬೇಕಾಗುತ್ತೆ. ಕೆಲ್ಪ್ಸ್ ಬರುತ್ತೆ, ದೆನ್ ಪಾಲಿಸೈಫೋನಿಯಾ, ಅಲಾಂಗ್ ವಿತ್ ದಟ್ ಎಕ್ಟೋಕಾರ್ಪಸ್. ಓಕೆ, ಸೊ ಎಕ್ಟೋಕಾರ್ಪಸ್ ಇವೆಲ್ಲ ಏನು ಹ್ಯಾಪ್ಲೋ ಡಿಪ್ಲಾಂಟಿಕ್ ಲೈಫ್ ಸೈಕಲನ್ನು ತೋರಿಸುವಂತಹ ಪ್ಲಾಂಟ್ಸ್ಗಳ ಎಕ್ಸಾಂಪಲ್ಸ್. ಓಕೆ, ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸ್ ಹ್ಯಾಪ್ಲೋ ಡಿಪ್ಲಾಂಟಿಕ್ ತೋರಿಸುತ್ತೆ, ಜೊತೆಗೇನೆ ಕೆಲ್ಪ್ಸ್, ಪಾಲಿಸೈಫೋನಿಯಾ ಆ್ಯಂಡ್ ಎಕ್ಟೋಕಾರ್ಪಸ್ಗಳು ಹ್ಯಾಪ್ಲೋ ಡಿಪ್ಲಾಂಟಿಕ್ ಲೈಫ್ ಸೈಕಲನ್ನು ತೋರಿಸುತ್ತೆ. ಓಕೆ, ಸೊ ಇವಾಗ ಒಂದೊಂದು ಲೈಫ್ ಸೈಕಲನ್ನು ನಾವು ಡೀಟೇಲಲ್ಲಿ ನೋಡೋಣ. ಫೈನ್. ಸೊ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಮೆಜಾರಿಟಿ ಆಫ್ ಆಲ್ಗೇಸ್ ತೋರಿಸುವಂಥ ಟೈಪ್ ಆಫ್ ಲೈಫ್ ಸೈಕಲ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಇರುತ್ತೆ. ಇನ್ನು ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬೇಸಿಕಲಿ ಸ್ಪೋರೋಫೈಟಿಕ್ ಜನರೇಷನ್ ಅನ್ನುವಂಥದ್ದು ಬರೀ ಒನ್ ಸೆಲ್ಡ್ ಝೈಗೋಟ್ ಮಾತ್ರ ರೆಪ್ರೆಸೆಂಟ್ ಮಾಡುವಂಥದ್ದು. ಓಕೆ, ಸೊ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಹ್ಯಾಪ್ಲಾಯ್ಡ್ ಆಗಿರೋದ್ರಿಂದ, ಹ್ಯಾಪ್ಲಾಯ್ಡ್ ಅಂತ ಹೇಳಿದ್ರೆ ಗೆಮೆಟೋಫೈಟಿಕ್ ಬಾಡಿನೇ ಡಾಮಿನೆಂಟ್ ಆಗಿರುತ್ತೆ. ಎಷ್ಟು ಡಾಮಿನೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಸ್ಪೋರೋಫೈಟ್ ಬೇಸಿಕಲಿ ಝೈಗೋಟ್ ಫಾರ್ಮಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಸೊ ಗ್ಯಾಮಿಟ್ಸ್ಗಳು ಫ್ಯೂಸ್ ಆಗಿದ ನಂತರ ಡಿಪ್ಲಾಯ್ಡ್ ಝೈಗೋಟ್ ಆಯಿತು ಅಂತ ಹೇಳಿದ್ರೆ ಆ ಝೈಗೋಟ್ ಇಮಿಡಿಯೇಟ್ಲಿ ಮಿಯೋಸಿಸ್ ಆಗುತ್ತೆ. ಆಗೋದ್ರಿಂದಾನೇ ಬೇಸಿಕಲಿ ಮಿಯೋಸಿಸ್ ಇನ್ ಝೈಗೋಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಇದಕ್ಕೇನೆ ಬೇಸಿಕಲಿ ನಾವು ಝೈಗೋಟಿಕ್ ಮಿಯೋಸಿಸ್ ಅನ್ನೋ ಒಂದು ಸ್ಟೆಪ್ ನಡೆಯುತ್ತೆ. ಬೇಸಿಕಲಿ ನಮ್ಮ ಝೈಗೋಟ್ ಏನೇ ಡೈರೆಕ್ಟ್ ಆಗಿ ಮಿಯೋಸಿಸ್ ಆಗೋದ್ರಿಂದ ಇಲ್ಲಿ ನಾವು ಝೈಗೋಟಿಕ್ ಮಿಯೋಸಿಸ್ ನಡೆಯುತ್ತೆ ಅಂತ ಹೇಳ್ತೀವಿ. ಎಲ್ಲಿ? ಹ್ಯಾಪ್ಲಾಂಟಿಕ್ ಪ್ಲಾಂಟ್ಸ್ ಅಲ್ಲಿ ಬೇಸಿಕಲಿ. ಓಕೆ, ಝೈಗೋಟಿಕ್ ಮಿಯೋಸಿಸ್ ನಡೆಯುತ್ತೆ. ಸೊ ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ ಅಂತ ಹೇಳಿದ್ರೆ ಬೇಸಿಕಲಿ ಝೈಗೋಟ್ ಮಾತ್ರ ಇರುವಂಥದ್ದು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ತೋರಿಸುವಂಥ ಪ್ಲಾಂಟ್ಸ್ಗಳಲ್ಲಿ. ಓಕೆ, ಸೊ ಒನ್ಸ್ ಆ ಡಿಪ್ಲಾಯ್ಡ್ ಬಾಡಿ ಬಂತು, ಯಾವುದು ಝೈಗೋಟ್ ಬಂತು ಅಂತ ಹೇಳಿದ್ರೆ ಝೈಗೋಟ್ ಇಮಿಡಿಯೇಟ್ಲಿ ರಿಡಕ್ಷನಲ್ ಡಿವಿಷನ್ ಆಗುತ್ತೆ, ಮಿಯೋಸಿಸ್ ಆಗಿ ಹ್ಯಾಪ್ಲಾಯ್ಡ್ ಬಾಡೀಸ್ ಆಗುವಂಥ ರೀತಿಯಲ್ಲಿ ಡೆವಲಪ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಬೇಸಿಕಲಿ ಗೆಮೆಟೋಫೈಟಿಕ್ ಬಾಡಿ ಡಾಮಿನೆಂಟ್ ಆಗಿರುತ್ತೆ, ಸ್ಪೋರೋಫೈಟಿಕ್ ಬಾಡಿಯಲ್ಲಿ ಜಸ್ಟ್ ಝೈಗೋಟ್ ಮಾತ್ರ ಇರುವಂಥದ್ದು. ಓಕೆ, ಸೊ ಮತ್ತೆ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಏನು ಪ್ರೊಡ್ಯೂಸ್ ಆಗಿತ್ತಲ್ಲ ಅದು ಡಿವೈಡ್ಸ್ ಮೈಟೋಟಿಕಲಿ ಆ್ಯಂಡ್ ಫಾರ್ಮ್ಸ್ ದ ಡಾಮಿನೆಂಟ್ ಗೆಮೆಟೋಫೈಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಸರಿ, ಈ ಗೆಮೆಟೋಫೈಟ್ ಡಾಮಿನೆಂಟ್ ಆಗಿರುತ್ತೆ, ಫೋಟೋಸಿಂಥೆಟಿಕ್ ಆಗಿರಲೇಬೇಕಲ್ಲ, ನಾವು ಪ್ಲಾಂಟ್ಸ್ ಬಗ್ಗೆ ಮಾತಾಡ್ತಿರುವಂಥದ್ದು. ದೆನ್ ಫ್ರೀ ಲೀವಿಂಗ್ ಆಗಿರುತ್ತೆ ಗೆಮೆಟೋಫೈಟಿಕ್ ಅನ್ನುವಂಥದ್ದು. ಈ ಲೈಫ್ ಸೈಕಲ್ ನಾವು ಹ್ಯಾಪ್ಲಾಂಟಿಕ್ ಅಂತ ಕರಿತೀವಿ. ಹ್ಯಾಪ್ಲಾಯ್ಡ್ ಅಂತ ಹೇಳಿದ್ರೆ ಗೆಮೆಟೋಫೈಟ್. ಫೈನ್, ಎಕ್ಸಾಂಪಲ್ಸ್ ಅನ್ನು ನೋಡೋಣ. ವಿ ಹ್ಯಾವ್ ವಾಲ್ವಾಕ್ಸ್, ಸ್ಪೈರೋಗೈರಾ, ಕ್ಲಮೆಡೋಮೊನಾಸ್ ಎಲ್ಲ ಬೇಸಿಕಲಿ ಮೆಜಾರಿಟಿ ಆಫ್ ಆಲ್ಗೆ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ನ ತೋರಿಸುವಂಥದ್ದು ಅಂತ ಹೇಳ್ಕೊಂಡು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ನೀವು ವಾಲ್ವಾಕ್ಸ್, ಸ್ಪೈರೋಗೈರಾ, ಕ್ಲಮೆಡೋಮೊನಾಸ್ ಆ ರೀತಿ ಎಕ್ಸಾಂಪಲ್ಸ್ಗಳನ್ನ ತಗೊಬೋದು. ಓಕೆ, ಸೊ ವಿ ಹ್ಯಾವ್ ಅ ಡಯಾಗ್ರಾಮ್ ಇಯರ್. ಈ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿ. ಸಿಂಗ್ಯಾಮಿ ನಡೆಯಿತು ನಮಗೆ. ಸಿಂಗ್ಯಾಮಿ ಅಂತ ಹೇಳಿದ್ರೆ ಫರ್ಟಿಲೈಸೇಷನ್ ನಡೀತು. ಫರ್ಟಿಲೈಸೇಷನ್ ನಡಿಬೇಕು ಅಂತ ಹೇಳಿದ್ರೆ ನಮಗೆ ಬೇಸಿಕಲಿ ಎರಡು ಹ್ಯಾಪ್ಲಾಯ್ಡ್ ಮಾಲಿಕ್ಯೂಲ್ಸ್ಗಳು ಸೇರ್ಕೊಬೇಕು, ಎರಡು ಹ್ಯಾಪ್ಲಾಯ್ಡ್ ಸೆಲ್ಸ್ಗಳು ಸೇರ್ಕೊಬೇಕಲ್ವಾ? ಸೊ ಒಂದು ಹ್ಯಾಪ್ಲಾಯ್ಡ್ ಸೆಲ್, ಇನ್ನೊಂದು ಹ್ಯಾಪ್ಲಾಯ್ಡ್ ಸೆಲ್, ಒಂದು ಹ್ಯಾಪ್ಲಾಯ್ಡ್ ಸೆಲ್ ಇದೆ, ಇನ್ನೊಂದು ಹ್ಯಾಪ್ಲಾಯ್ಡ್ ಸೆಲ್ ಇದೆ.
ಇದು ಸಿಂಗ್ಯಾಮಿ ನಡೀತು, ಫ್ಯೂಷನ್ ಆಯಿತು ಎರಡು ಸೆಲ್ಗಳು. ಫ್ಯೂಷನ್ ಆದಮೇಲೆ ನಮಗೆ ಫಾರ್ಮೇಷನ್ ಆದಂಥ ಝೈಗೋಟು ಡಿಪ್ಲಾಯ್ಡ್ ಆಗಿರುತ್ತೆ. ಡಿಪ್ಲಾಯ್ಡ್ ಝೈಗೋಟ್ ಬಂದಿದ ನಂತರ ಝೈಗೋಟಿಕ್ ಮಿಯೋಸಿಸ್ ಆಗಿ, ಝೈಗೋಟೇನೆ ಮಿಯೋಸಿಸ್ ಆಗಿ ಬೇಸಿಕಲಿ ಹ್ಯಾಪ್ಲಾಯ್ಡ್ ಬಾಡೀಸನ್ನು ಫಾರ್ಮೇಷನ್ ಮಾಡ್ತು. ಅದೇ ಸ್ಪೋರ್ಸ್ ಆಗುತ್ತೆ. ಈ ಸ್ಪೋರ್ಸ್ ಬೇಸಿಕಲಿ ಗ್ರೋತ್ ಆಗಿ ಡಾಮಿನೆಂಟ್ ಆದಂಥ ಹ್ಯಾಪ್ಲಾಯ್ಡ್ ಬಾಡಿಯನ್ನು ಕೊಡುತ್ತೆ, ದಟ್ ಈಸ್ ಗೆಮೆಟೋಫೈಟಿಕ್ ಬಾಡಿ. ಓಕೆ, ಸೊ ಈ ಸೈಕಲ್ನ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೆಮೆಟೋಫೈಟ್ ಮೇನ್ ಅಥವಾ ಡಾಮಿನೆಂಟ್ ಆಗಿರುತ್ತೆ. ಇನ್ನು ಸ್ಪೋರೋಫೈಟಿಕ್ ಬಾಡಿಯಲ್ಲಿ ಬೇಸಿಕಲಿ ಝೈಗೋಟ್ ಮಾತ್ರ ಇರುವಂಥದ್ದು. ಆ ಝೈಗೋಟ್ ಫಾರ್ಮೇಷನ್ ಆದಮೇಲೆ ಇಮಿಡಿಯೇಟ್ ಆಗಿ ಝೈಗೋಟಿಕ್ ಮಿಯೋಸಿಸ್ ಆಗಿ ಹ್ಯಾಪ್ಲಾಯ್ಡ್ ಸ್ಟೇಜಿಗೆ ಹೊರಟೋಗ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ನ ಬಗ್ಗೆ. ನೆಕ್ಸ್ಟು ನಾವು ಡಿಪ್ಲಾಂಟಿಕ್ ಲೈಫ್ ಸೈಕಲ್ನ ಬಗ್ಗೆ ಹೋಗೋಣ. ಡಿಪ್ಲಾಂಟಿಕ್ ಲೈಫ್ ಸೈಕಲಲ್ಲಿ ಬೇಸಿಕಲಿ ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಅಂತ ನಾವು ಹೇಳಿದ್ವಿ. ಜಿಮ್ನೋಸ್ಪಮ್ಸ್ ಆ್ಯಂಡ್ ಏಂಜಿಯೋಸ್ಪಮ್ಸ್ಗಳು ಮೆಜಾರಿಟಿಯಲ್ಲಿ ಬರುತ್ತೆ. ಮತ್ತು ಫ್ಯೂಕಸ್ ಅಂತದ್ದು ಆಲ್ಗೆಲಿನೋ ಎಕ್ಸೆಪ್ಷನ್. ಬೇಸಿಕಲಿ ಆ ಫ್ಯೂಕಸ್ ಅನ್ನುವಂಥದ್ದು ಡಿಪ್ಲಾಂಟಿಕ್ ಲೈಫ್ ಸೈಕಲ್ನ ತೋರಿಸುತ್ತೆ. ಓಕೆ, ಸೊ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಬೇಸಿಕಲಿ ನೀವು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲಲ್ಲಿ ಹ್ಯಾಪ್ಲಾಯ್ಡ್ ಬಾಡಿ ಅದಾയത് ಗೆಮೆಟೋಫೈಟ್ ಡಾಮಿನೆಂಟ್ ಆದರೆ ಇಲ್ಲಿ ಸ್ಪೋರೋಫೈಟ್ ಡಾಮಿನೆಂಟ್ ಆಗಿರುತ್ತೆ. ಸ್ಪೋರೋಫೈಟಿಕ್ ಬಾಡಿ, ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಬಾಡಿನೇ ಡಾಮಿನೆಂಟ್ ಆಗಿರುವಂಥದ್ದು. ಇನ್ ಡಿಪ್ಲಾಂಟಿಕ್, ದ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಈಸ್ ದ ಡಾಮಿನೆಂಟ್ photosynthetic independent phase of the plant basically. Okay, so gametophytic phase is represented by a single to few celled haploid gametophyte. So basically sporophytic body nene basically meiosis ಆಗ್ಬಿಟ್ಟು gametophytic body ಆಗುವಂಥದ್ದು. It could be single celled ಆಗಿರ್ಬೋದು ಅಥವಾ few celled haploid gametophyte ಆಗಿ formation ಆಗುತ್ತೆ. Then all seed bearing plants like gymnosperms and angiosperms ಈ ಪ್ಯಾಟರ್ನ್ ಅನ್ನು ಫಾಲೋ ಮಾಡುತ್ತೆ. ಓಕೆ, ದೆನ್ ಎಸ್, ಸೊ ಈ ಡಯಾಗ್ರಾಮಲ್ಲಿ ಒನ್ಸ್ ಅಗೇನ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ. ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ಏನಿತ್ತು ಅದರದ್ದು ಆಪೋಸಿಟ್ ಅಲ್ಲಿ ನಮಗೆ ಕಾಣ್ಬೋದು. ಅಂದರೆ ಡಿಪ್ಲಾಯ್ಡ್ ಬಾಡಿ ಡಾಮಿನೆಂಟ್ ಆಗಿದೆ. ಡಿಪ್ಲಾಯ್ಡ್ ಬಾಡಿ ಸ್ಪೋರೋಫೈಟಿಕ್ ಬಾಡಿ ಅದು ಡಾಮಿನೆಂಟ್ ಆಗಿದೆ. ಸ್ಪೋರೋಫೈಟಿಕ್ ಡಿಪ್ಲಾಯ್ಡ್ ಆಗಿರೋದ್ರಿಂದ ರಿಡಕ್ಷನಲ್ ಡಿವಿಷನ್ ಆಗುತ್ತೆ. ಬೇಸಿಕಲಿ ರಿಡಕ್ಷನಲ್ ಡಿವಿಷನ್ ಆಯಿತು, ಇಲ್ಲಿ ಮಿಯೋಸಿಸ್ ಆಯ್ತಲ್ವಾ. ಮಿಯೋಸಿಸ್ ಆಗಿದ ನಂತರ ನಮಗೆ ಬೇಸಿಕಲಿ ಗ್ಯಾಮಿಟ್ಸ್ ಪ್ರೊಡ್ಯೂಸ್ ಆಯ್ತು, ಸ್ಪೋರ್ಸ್ ಪ್ರೊಡ್ಯೂಸ್ ಆಯಿತು. ಅದು ಫರ್ಟಿಲೈಸೇಷನ್ಸ್ ಆದಮೇಲೆ ನಮಗೆ ಸಿಂಗ್ಯಾಮಿ ನಡೆದ್ಬಿಟ್ಟು ಡಿಪ್ಲಾಯ್ಡ್ ಅಂತ ಝೈಗೋಟ್ ಫಾರ್ಮೇಷನ್ ಆಗಿದೆ. ಓಕೆ, ಸೊ ಈ ಕೇಸಲ್ಲಿ ಹ್ಯಾಪ್ಲಾಯ್ಡ್ ಬಾಡಿಗೆ ಬಂದಾಗ ಮಾತ್ರ ನಾವು ಗೆಮೆಟೋಫೈಟಿಕ್ ಸ್ಟೇಜ್ ಅಂತ ಹೇಳ್ತೀವಿ, ವಿಚ್ ಇಸ್ ನಾಟ್ ಇಂಡಿಪೆಂಡೆಂಟ್ ಕಂಪೇರ್ ಟು ಸ್ಪೋರೋಫೈಟಿಕ್ ಬಾಡಿ. ಸ್ಪೋರೋಫೈಟಿಕ್ ಬಾಡಿ ಫೋಟೋಸಿಂಥೆಟಿಕ್ ಆ್ಯಂಡ್ ಇಂಡಿಪೆಂಡೆಂಟ್ ಆಗಿರುತ್ತೆ. ದ್ಯಾಟ್ಸ್ ವೈ ದೇ ಆರ್ ಡಾಮಿನೆಂಟ್. ಹ್ಯಾಪ್ಲಾಂಟಿಕಲ್ಲಿ ಗೆಮೆಟೋಫೈಟಿಕ್ ಬಾಡಿ ಡಾಮಿನೆಂಟ್ ಆದರೆ ಇಲ್ಲಿ ಸ್ಪೋರೋಫೈಟಿಕ್ ಬಾಡಿ, ಡಿಪ್ಲಾಂಟಿಕಲ್ಲಿ ಸ್ಪೋರೋಫೈಟಿಕ್ ಬಾಡಿ ಡಾಮಿನೆಂಟ್ ಆಗಿರುತ್ತೆ. ದ್ಯಾಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಹ್ಯಾಪ್ಲಾಂಟಿಕ್ ಆ್ಯಂಡ್ ಡಿಪ್ಲಾಂಟಿಕ್ ಲೈಫ್ ಸೈಕಲಲ್ಲಿ. ಇನ್ನು ಡಿಪ್ಲಾಂಟಿಕ್ ಲೈಫ್ ಸೈಕಲಲ್ಲಿ ಯಾವ ಟೈಪ್ ಆಫ್ ಪ್ಲಾಂಟ್ಸ್ ಬರುತ್ತೆ? ನಮಗೆ ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಬರುತ್ತೆ, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್. ಅದ್ರ ಜೊತೆಗೇನೆ ಫ್ಯೂಕಸ್ ಅನ್ನೋ ಬ್ರೌನ್ ಆಲ್ಗೇನು ಸಹ ಒಂದು ಎಕ್ಸಾಂಪಲ್ ಆಗಿ ನಾವು ತಗೊಬೋದು ಡಿಪ್ಲಾಂಟಿಕ್ ಲೈಫ್ ಸೈಕಲ್ಗೆ. ಓಕೆ, ದೆನ್ ಇವು ಎರಡರದ್ದು ಸಹ ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ ಬರುತ್ತೆ. ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸ್ ತೋರಿಸುವಂಥ ಲೈಫ್ ಸೈಕಲ್, ಅದನ್ನೇ ನಾವು ಹ್ಯಾಪ್ಲೋ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರೆಯುವಂಥದ್ದು. ಓಕೆ, ಸೊ ಬೇಸಿಕಲಿ ಇಂದಿನ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ನಾವು ನೋಡಿದ್ರೆ ಇಲ್ಲಿ ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ ಇದೆ. ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ ಬರುವಂಥದ್ದಲ್ಲಿ ಝೈಗೋಟಿಂದ, ಬೇಸಿಕಲಿ ಝೈಗೋಟಿಂದ ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ ಬಂತು, ನಮಗೊಂದು ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಬಂತು. ಈ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಡಿಪ್ಲಾಯ್ಡ್ ಆಗಿರೋದ್ರಿಂದ ರಿಡಕ್ಷನಲ್ ಡಿವಿಷನ್ ಆಗಿ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತು. ಸ್ಪೋರೋಫೈಟ್ಸ್ ಇಂದ ರಿಡಕ್ಷನಲ್ ಡಿವಿಷನ್ ಆಗಿ ಮಿಯೋಸಿಸ್ ಆಗಿ ನಮಗೆ ಸ್ಪೋರ್ಸ್ ಬರುತ್ತೆ. ಈ ಸ್ಪೋರ್ಸ್ ಏನಾಗುತ್ತೆ, ಗೆಮೆಟೋಫೈಟಿಕ್ ಬಾಡಿ ಆಗಿ ಡಿಫ್ರೆನ್ಶಿಯೇಟ್ ಆಗಿ ಆ ಗೆಮೆಟೋಫೈಟಿಕ್ ಬಾಡಿಯಿಂದ ಬೇಸಿಕಲಿ ಗ್ಯಾಮಿಟ್ಸ್ ಪ್ರೊಡ್ಯೂಸ್ ಆಗಿ ಆ ಗ್ಯಾಮಿಟ್ಸ್ಗಳು ಎನ್ ಆ್ಯಂಡ್ ಅನದರ್ ಎನ್ ಎರಡು ಹ್ಯಾಪ್ಲಾಯ್ಡ್ ಬಾಡಿಗಳು ಫ್ಯೂಸ್ ಆಗಿ ಸಿಂಗ್ಯಾಮಿ ಆಯಿತು. ಸಿಂಗ್ಯಾಮಿ ಆಗಿ ಆ ಸಿಂಗ್ಯಾಮಿಯಿಂದ ಝೈಗೋಟ್ ಬರುತ್ತೆ. ಝೈಗೋಟ್ ಇಸ್ ಬೇಸಿಕಲಿ ಡಿಪ್ಲಾಯ್ಡ್. ಆ ಝೈಗೋಟ್ ಡೆವಲಪ್ಸ್ ಇನ್ ಟು ಅ ಸ್ಪೋರೋಫೈಟಿಕ್ ಬಾಡಿ ಬೇಸಿಕಲಿ. ಬಟ್ ಎಕ್ಸಾಂಪಲ್ಸ್ ಆಗಿ ನಾವು ಆಲ್ರೆಡಿ ಹೇಳಿದ್ವಿ, ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸ್ ಕೇಸಸ್ ಅನ್ನ ನಾವು ನೋಡ್ಬೋದು ಹ್ಯಾಪ್ಲೋಡಿಪ್ಲಾಂಟಿಕ್ ಅಲ್ಲಿ ಎಕ್ಸಾಂಪಲ್ಸ್ ಆಗಿ. ಓಕೆ, ಬಟ್ ದೇರ್ ಈಸ್ ಅ ಫಂಡಮೆಂಟಲ್ ಡಿಫ್ರೆನ್ಸ್. ಇವೆರಡಕ್ಕೂ ಸಹ ಹ್ಯಾಪ್ಲೋಡಿಪ್ಲಾಂಟಿಕ್ ಇದ್ರೂ ಸಹ ಬ್ರಯೋಫೈಟ್ಸ್ನ ಕೇಸಸ್ ಅಲ್ಲಿ, ಓಕೆ ಲೆಟ್ಸ್ ಟೇಕ್ ಬ್ರಯೋಫೈಟ್ಸ್ನ ಕೇಸಸ್ಸಲ್ಲಿ ಡಾಮಿನೆಂಟ್ ಪ್ಲಾಂಟ್ ಬಾಡಿ ಯಾವುದಿರುತ್ತೆ, ಇಟ್ ವಿಲ್ ಬಿ ಗ್ಯಾಮೆಟೋಫೈಟ್ ಬೇಸಿಕಲಿ. ಓಕೆ, ಸೊ ಬ್ರಯೋಫೈಟ್ಸ್ನ ಕೇಸಸ್ಸಲ್ಲಿ ಗ್ಯಾಮೆಟೋಫೈಟು ಡಾಮಿನೆಂಟ್ ಆಗಿರುತ್ತೆ. ಸ್ಪೋರೋಫೈಟು ನಾವು ಫುಟ್ ಸೀಟಾ ಅನ್ನುವಂಥ ಸ್ಟ್ರಕ್ಚರ್ಸ್ ಎಲ್ಲ ಬರುವಂಥದ್ದು ನೋಡಿದ್ವಲ್ವಾ. ಸೊ ಆ ಸ್ಟ್ರಕ್ಚರ್ಸ್ ಬೇಸಿಕಲಿ ಸ್ಪೋರೋಫೈಟಿಕ್ ಸ್ಟ್ರಕ್ಚರ್ಸ್ ಆಗಿರುತ್ತೆ ಬ್ರಯೋಫೈಟ್ಸಲ್ಲಿ. ಸೊ ಈ ಡಾಮಿನೆಂಟ್ ಅನ್ನುವಂಥದ್ದು ಗ್ಯಾಮೆಟೋಫೈಟು ಬ್ರಯೋಫೈಟ್ಸ್ ಅಲ್ಲಿ. ಇನ್ ದ ಕೇಸ್ ಆಫ್ ಟೆರಿಡೋಫೈಟ್ಸ್ ಅಲ್ಲಾದರೆ ಎರಡೂ ಸ್ಟೇಜ್ಗಳು ಬರುತ್ತೆ.
ಗೆಮೆಟೋಫೈಟಿಕ್ ಆ್ಯಂಡ್ ಸ್ಪೋರೋಫೈಟಿಕ್ ಎಲ್ಲದರಲ್ಲೂ ಬರುತ್ತೆ ಬೇಸಿಕಲಿ. ಬಟ್ ಡಾಮಿನೆಂಟ್ ಆಗಿರುವಂಥದ್ದು ಸ್ಪೋರೋಫೈಟಿಕ್ ಸ್ಟೇಜ್ ಬರುವಂಥದ್ದು ಎಲ್ಲಿ ಬೇಸಿಕಲಿ ಟೆರಿಡೋಫೈಟ್ಸಲ್ಲಿ ಡಾಮಿನೆಂಟ್ ಆಗಿ. ಸೊ ಇಲ್ಲಿ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟ್ ಬ್ರಯೋಫೈಟ್ಸ್ ಎಲ್ಲ ಆದರೆ ಡಿಪ್ಲಾಯ್ಡ್ ಸ್ಪೋರೋಫೈಟು ಏನಾಗುತ್ತೆ ಟೆರಿಡೋಫೈಟ್ಸ್ನ ಕೇಸಸ್ಸಲ್ಲಿ ಡಾಮಿನೆಂಟ್ ಆಗಿರುತ್ತೆ. ಓಕೆ, ಸೊ ಟೆರಿಡೋಫೈಟ್ಸಲ್ಲಿ ಸ್ಪೋರೋಫೈಟಿಕ್ ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ ಮೇನ್ ಪ್ಲಾಂಟ್ ಬಾಡಿ ಆಗಿದ್ರೆ ಪ್ರೋಥ್ಯಾಲಸ್ ಅನ್ನೋ ಸ್ಟ್ರಕ್ಚರ್ ನೋಡಿದ್ವಲ್ವಾ, ಗೆಮೆಟೋಫೈಟಿಕ್ ಸ್ಟ್ರಕ್ಚರ್ ನೋಡಿದ್ವಲ್ವಾ. ಸೊ ಅದು ಬೇಸಿಕಲಿ ಗ್ಯಾಮೆಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಡಿಫ್ರೆನ್ಶಿಯೇಟ್ ಆಗಿ ಗ್ಯಾಮೆಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇಂಡಿಪೆಂಡೆಂಟ್ ಫಾರ್ಮ್ ಅನ್ನುವಂಥದ್ದು ಸ್ಪೋರೋಫೈಟೇ ಆಗಿರುತ್ತೆ ಟೆರಿಡೋಫೈಟ್ಸ್ ಅಲ್ಲಿ. ಸರಿ, ಸೊ ಈ ಇಂಟರ್ಮೀಡಿಯೇಟ್ ಕಂಡೀಷನ್ ಹ್ಯಾಪ್ಲೋಡಿಪ್ಲಾಂಟಿಕ್ ಅನ್ನ ಬೇಸಿಕಲಿ ನಾವು ಒಂದು ಇಂಟರ್ಮೀಡಿಯೇಟ್ ಕಂಡೀಷನ್ ಅಂತಾನೆ ಕರಿತೀವಿ ಅಲ್ವಾ. ಯಾಕಂದ್ರೆ ಎರಡೂ ಸಹ ನಮ್ಗೆ ಡಿಸ್ಟಿಂಗ್ವಿಷಬಲ್ ಆಗಿ ಕಾಣುತ್ತೆ. ನಮಗೆ ಗ್ಯಾಮೆಟೋಫೈಟಿಕ್ ಬಾಡಿನೂ ಮತ್ತೆ ಸ್ಪೋರೋಫೈಟಿಕ್ ಬಾಡಿನೂ ಸಹ ಡಿಸ್ಟಿಂಗ್ವಿಷ್ ಮಾಡಬಹುದು ನಾವು ಕ್ಲಿಯರ್ ಆಗಿ. ದೆನ್ ಬೋತ್ ಫೇಸಸ್ ಆರ್ ಮಲ್ಟಿ ಸೆಲ್ಯುಲರ್ ಆಗಿರುತ್ತೆ. ದ್ಯಾಟ್ ಇಸ್ ದ ಕೀ ಪಾಯಿಂಟ್ ಹಿಯರ್. ಓಕೆ, ಸೊ ಎರಡೂ ಫೇಸಸ್ ಸಹ ಮಲ್ಟಿ ಸೆಲ್ಯುಲರ್ ಆಗಿರೋದ್ರಿಂದ ನಾವು ಎರಡಕ್ಕೂ ಸಹ ಇಂಪಾರ್ಟೆನ್ಸ್ ಅನ್ನ ಕೊಡುವಂಥದ್ದು ಹ್ಯಾಪ್ಲಾಯ್ಡ್ ಬಾಡಿ ಆ್ಯಂಡ್ ಡಿಪ್ಲಾಯ್ಡ್ ಬಾಡಿಗೆ. ದೆನ್ ಡಾಮಿನೆಂಟ್ ಫೇಸಸ್ ಚೇಂಜ್ ಆಗುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೇನೆ. ಡಾಮಿನೆಂಟ್ ಇಂಡಿಪೆಂಡೆಂಟ್ ಫೋಟೋಸಿಂಥೆಟಿಕ್ ಥೈಲಾಯ್ಡ್ ಎರೆಕ್ಟ್ ಫೇಸ್ ಬೇಸಿಕಲಿ ಅದು ಹ್ಯಾಪ್ಲಾಯ್ಡ್ ಆಗಿರುತ್ತೆ ಇನ್ ದ ಕೇಸ್ ಆಫ್ ಬ್ರಯೋಫೈಟ್ಸ್ ಬೇಸಿಕಲಿ. ಸೊ ಆಲ್ ಬ್ರಯೋಫೈಟ್ಸ್ ರೆಪ್ರೆಸೆಂಟ್ ದಿಸ್ ಪ್ಯಾಟರ್ನ್ ಆಫ್ ಹ್ಯಾವಿಂಗ್ ಅ ಹ್ಯಾಪ್ಲಾಯ್ಡ್ ಗೆಮೆಟೋಫೈಟ್ ಆಸ್ ದ ಡಾಮಿನೆಂಟ್ ಇಂಡಿಪೆಂಡೆಂಟ್ ಆ್ಯಂಡ್ ಫೋಟೋಸಿಂಥೆಟಿಕ್ ಬಾಡಿ. ಓಕೆ, ಸೊ ಟೆರಿಡೋಫೈಟ್ಸ್ನ ಕೇಸಸ್ಸಲ್ಲಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಬೇಸಿಕಲಿ ಡಿಪ್ಲಾಯ್ಡ್ ಸ್ಪೋರೋಫೈಟು ಡಾಮಿನೆಂಟ್ ಇಂಡಿಪೆಂಡೆಂಟ್ ಆ್ಯಂಡ್ ಫೋಟೋಸಿಂಥೆಟಿಕ್ ಆಗಿರುತ್ತೆ ಟೆರಿಡೋಫೈಟ್ಸಿನ ಕೇಸಸ್ ಅಲ್ಲಿ. ಇನ್ ಕೇಸ್ ಟೆರಿಡೋಫೈಟ್ಸ್ ಅಲ್ಲಿ ಗೆಮೆಟೋಫೈಟ್ ಬರುತ್ತೆ, ಬೇಸಿಕಲಿ ಅದೊಂದು ಪ್ರೋಥ್ಯಾಲಸ್ ಸ್ಟ್ರಕ್ಚರ್ ಆಗಿ ನಾವು ಕರಿತೀವಿ ಅಲ್ವಾ. ಸೊ ಬಟ್ ಆಟೋಟ್ರೋಫಿಕ್ ಆ್ಯಂಡ್ ಇಂಡಿಪೆಂಡೆಂಟ್ ಅಂದರೆ ಫೋಟೋಸಿಂಥೆಟಿಕ್ ಇಂಡಿಪೆಂಡೆಂಟ್ ಬಟ್ ಶಾರ್ಟ್ ಲೀವ್ಡ್ ಆದಂಥ ಒಂದು ಹ್ಯಾಪ್ಲಾಯ್ಡ್ ಗೆಮೆಟೋಫೈಟ್ ಬರುತ್ತೆ ಯಾವ ಕೇಸಲ್ಲಿ, ಅದನ್ನೇ ನಾವು ಟೆರಿಡೋಫೈಟ್ಸ್ನ ಕೇಸಲ್ಲಿ ಈ ಸ್ಟ್ರಕ್ಚರ್ನೇ ನಾವು ಪ್ರೋಥ್ಯಾಲಸ್ ಅಂತ ಕರೆಯುವಂಥದ್ದು ಅಲ್ವಾ. ಸೊ ಟೆರಿಡೋಫೈಟ್ಸಲ್ಲಿ ಪ್ರೋಥ್ಯಾಲಸ್ ಅನ್ನುವಂಥದ್ದು ಹ್ಯಾಪ್ಲಾಯ್ಡ್ ಗೆಮೆಟೋಫೈಟ್ ಸ್ಟೇಜನ್ನು ತೋರಿಸುತ್ತೆ. ಓಕೆ, ಸರಿ, ಆಲ್ ಟೆರಿಡೋಫೈಟ್ಸ್ ಎಕ್ಸಿಬಿಟ್ ದಿಸ್ ಪ್ಯಾಟರ್ನ್ ಅಂತ ಹೇಳ್ಕೊಂಡು ಇದ್ರ ಜೊತೆಗೇನೆ ಸ್ವಲ್ಪ ಆಲ್ಗಲ್ ಜೀನಸಸ್ಗಳು ನಮಗೆ ಬರುತ್ತೆ. ಯಾವ್ದು ಎಕ್ಟೋಕಾರ್ಪಸ್, ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಎಕ್ಟೋಕಾರ್ಪಸ್, ಪಾಲಿಸೈಫೋನಿಯಾ ಆ್ಯಂಡ್ ಕೆಲ್ಪ್ಸ್ಗಳು ಬೇಸಿಕಲಿ ಇದಕ್ಕೆ ಎಕ್ಸಾಂಪಲ್ ಆಗಿ ಬರುತ್ತೆ. ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಪ್ಯಾಟರ್ನ್ಗೆ ಎಕ್ಸಾಂಪಲ್ ಆಗಿ ಬರುತ್ತೆ. ದೆನ್ ಫ್ಯೂಕಸ್ನ ಕೇಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಫ್ಯೂಕಸ್ ಅನ್ನುವಂಥದ್ದು ಸೀಡ್ ಬೇರಿಂಗ್ ಪ್ಲಾಂಟ್ಸ್ನ ಜೊತೆಗೇನೆ ಬರುವಂತಹ ಒಂದು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ತೋರಿಸುವಂಥ ಆಲ್ಗೆ ಬೇಸಿಕಲಿ. ಓಕೆನಾ, ಸರಿ. ಸೊ ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆ್ಯಂಡ್ ಎವ್ರಿಥಿಂಗ್ ಅನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಸೆಷನ್ನಲ್ಲಿ ನಿಮಗೆ ಲೈಫ್ ಸೈಕಲ್ ಮತ್ತು ಆಲ್ಟರ್ನೇಷನ್ ಆಫ್ ಜನರೇಷನ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಇದೇ ರೀತಿ ಒಂದೊಂದು ಚಾಪ್ಟರ್ಸ್ ಆ್ಯಂಡ್ ಟಾಪಿಕ್ ವೈಸಸ್ ವಿಡಿಯೋಸ್ ನಿಮಗೆ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅಲಾಂಗ್ ವಿತ್ ದ್ಯಾಟ್ ನಾವು ರೆಡಿ ಪಾಠ ಮಾಡುವಂಥ ಸ್ಲೈಡ್ಸ್ ನೋಟ್ಸ್ಗಳಿಗೋಸ್ಕರ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ ಕಮ್ಯುನಿಟಿ ಚಾನಲ್ಗೆ ಹೋಗಿ ಅಲ್ಲಿಂದ ಸ್ಲೈಡ್ಸ್ಗಳನ್ನ ಯೂಸ್ ಮಾಡ್ಕೊಬೋದು. ಓಕೆ, ಸೊ ಈ ವಿಡಿಯೋನ ನೋಡಿದಂಥ ನಿಮ್ಮೆಲ್ಲರಿಗೂ ಬಿಗ್ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಟಾಪಿಕ್ನ ಜೊತೆಗೆ ಇನ್ನೊಂದು ವಿಡಿಯೋ ಆಗಿ ನಾನು ಮತ್ತೆ ಬರ್ತೇನೆ. ಸೊ ಥ್ಯಾಂಕ್ ಯು.